ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಮಹತ್ವವಾಗಿರತಕ್ಕಂತಹ ವಿಷಯ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಂದಾಗ ಇತ್ತೀಚೆಗೆ ಟೀಚರ್ ನೋಟಿಫಿಕೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅದರಲ್ಲಿ ಶಿಕ್ಷಕರಲ್ಲಿ ನಾವು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದಾಗ HSTR ಅಂತಕ್ಕಂಥದ್ದು, ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು. ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯಾವ ರೀತಿ ತಯಾರಾಗಬೇಕು ಅಂತಕ್ಕಂಥದ್ದು ಎಷ್ಟೋ ಜನರಲ್ಲಿ ಗೊಂದಲ ಇತ್ತು. ಮೊದಲು ಇತ್ತೀಚೆಗೆ ಕಡಿಮೆ ಆಗಿದೆ. ಈ ಪ್ರೌಢಶಾಲಾ ಶಿಕ್ಷಕರಿಗೆ ಟೆಟ್ ಇದೆಯಾ ಅಂತ ಕೇಳಿದ್ರೆ ಟೆಟ್ ಇಲ್ಲ. ಪ್ರೌಢಶಾಲಾ ಶಿಕ್ಷಕರಿಗೆ ಟೆಟ್ ಇದೆ ಅಂತ ಕೇಳಿದ್ರೆ ಟೆಟ್ ಇಲ್ಲ. ಅದೇ ರೀತಿಯಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ PG ಕಂಪಲ್ಸರಿ ಅಂತ ಕೇಳಿದ್ರೆ ಇಲ್ಲ. PG ಕಂಪಲ್ಸರಿ ಅಂತ ಕೇಳಿದ್ರೆ ಇಲ್ಲ. ಹಾಗಾಗಿ ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾಗಿ ತಯಾರಾಗಬಹುದು ಅಂತಕ್ಕಂಥದ್ದು. ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ತಯಾರಾಗಬೇಕು ಅಂತ ನಮಗೆ ನಾವು ಯಾವ ಪುಸ್ತಕಗಳನ್ನು ಓದಬೇಕು, ಅಥವಾ ಇದರ ಸಿಲೆಬಸ್ ಹೇಗೆ, ಅಥವಾ ಈ ಕಲಿತಕ್ಕಂತಹ ಪ್ರೌಢಶಾಲಾ ಶಿಕ್ಷಕರಲ್ಲಿ ಯಾವ ರೀತಿಯಾಗಿ ನಾವು ಒಂದು ವಿಷಯವನ್ನು ತಯಾರಿ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದಿನ ನಾವು ಚರ್ಚೆ ಮಾಡೋಣ. ಈ ಒಂದು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಅಂತಂದಾಗ ಈ ಒಂದು ಬಹಳಷ್ಟು ಏನು ಅಂತಂದಾಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅಂತಂದ್ರೆ ಮುಖ್ಯವಾಗಿ ಏನು ಬೇಕು ಅಂತಂದಾಗ ಪದವಿಯನ್ನು ಪಡೆದಿರಬೇಕು. ಪದವಿ ಅಂತಕ್ಕಂಥದ್ದು ಏನಾಗಿರ್ಬೋದು ಅಂತಂದಾಗ ಅದು BA ಪದವಿ ಆಗಿರ್ಬೋದು ಅಥವಾ BSc ಆಗಿರ್ಬೋದು. ಇಲ್ಲಿ BA ಅಂತ ಬಂದಾಗ ಇಲ್ಲಿ ಎರಡು ರೀತಿ ಬರ್ತವೆ. ಒಂದು ಲ್ಯಾಂಗ್ವೇಜ್ ಟೀಚರ್ ಅಂತ ಓದ್ಬೋದು ನಾವು, ಇಂಗ್ಲಿಷ್ ಲ್ಯಾಂಗ್ವೇಜ್ ಓದಿರ್ಬೋದು, ಕನ್ನಡ ಲ್ಯಾಂಗ್ವೇಜ್ ಓದಿರ್ಬೋದು, ಅಥವಾ ಜೊತೆಗೆ BSc ಏನು ಮಾಡ್ಬೋದು ಅಂದಾಗ ಒಂದು CBZ, ಇನ್ನೊಂದು ಯಾವುದು ಅಂತಂದಾಗ PCM ಅಂತಕ್ಕಂಥದ್ದು. ಒಂದು CBZ, ಇನ್ನೊಂದು PCM. ಈ ಒಂದು CBZ ಆದರೆ ಅವ್ರು ಏನಾಗ್ತಾರೆ, ವಿಜ್ಞಾನ ಶಿಕ್ಷಕರಾಗ್ತಾರೆ. PCM ಆದ್ರೆ ಏನಂತಂದಾಗ ಗಣಿತ ಶಿಕ್ಷಕರು ಆಗ್ತಾರೆ ಅಂತಕ್ಕಂಥದ್ದು ಗೊತ್ತಿರ್ತದೆ ನಿಮಗೆ. ಅದೇ ರೀತಿಯಾಗಿ ಈ ಒಂದು BA ವಿಷಯದಲ್ಲಿ ಹೋದ್ರೆ ಅಲ್ಲಿ ಮುಖ್ಯವಾಗಿ ಲ್ಯಾಂಗ್ವೇಜ್ ಟೀಚರ್ ಅಂತಕ್ಕಂಥದ್ದು, ಜೊತೆಗೆ ಇನ್ನೊಂದು ಯಾವ್ದು ಅಂದಾಗ ಆರ್ಟ್ಸ್ ಟೀಚರ್ ಅಂತಕ್ಕಂಥ ಹುದ್ದೆಗಳು ಕಂಡು ಬರ್ತವೆ. ಈ ಲ್ಯಾಂಗ್ವೇಜ್ ಟೀಚರ್ ಹೋಗಿರ್ಬೇಕು ಅಂತಂದಾಗ ಪದವಿ ಹಂತದಲ್ಲಿ ಕಡ್ಡಾಯವಾಗಿ ನೋಡ್ಕೊಂಡಾಗ ನಾವು ಐಚ್ಛಿಕ ವಿಷಯವಾಗಿ ಭಾಷೆಯನ್ನು ಓದಿರ್ಬೇಕು. ಯಾವ ಭಾಷೆ ಓದಿರ್ಬೇಕು ಅಂತಂದಾಗ ನಾವು ಕನ್ನಡನ ಓದಿರ್ಬೋದು, ಅಥವಾ ಯಾವುದೋ ಇಂಗ್ಲಿಷನ್ನು ಓದಿರಬಹುದು, ಅಥವಾ ಹಿಂದಿಯನ್ನ ಪದವಿ ಹಂತದಲ್ಲಿ ಓದಿದ್ರೆ ನಾವೇನ್ ಮಾಡ್ಬೋದು ಅಂದಾಗ ಈ ಲ್ಯಾಂಗ್ವೇಜ್ ಟೀಚರ್ ಆಗಿರ್ಬೋದು. ಅಥವಾ ಇದೆಲ್ಲ ಅಂತಂದ್ರೆ BAದಲ್ಲಿ ಕನಿಷ್ಠ ಎರಡು ವಿಷಯಗಳನ್ನು ಯಾವುದು ಅಂತಂದಾಗ ಈ ಒಂದು ಹಿಸ್ಟ್ರಿ ಎಕನಾಮಿಕ್ಸು, ಜಿಯೋಗ್ರಫಿ, ಇನ್ನೊಂದು ಪೊಲಿಟಿಕಲ್ ಸೈನ್ಸ್. ಇವುಗಳಲ್ಲಿ ಕನಿಷ್ಠ ಎರಡು ವಿಷಯ ಓದಿದ್ರೆ ನಾವೇನಾಗ್ಬೋದು ಅಂತಂದಾಗ ಆರ್ಟ್ಸ್ ಟೀಚರ್ ಆಗ್ಬಹುದು ಅಂತಕ್ಕಂಥದ್ದು. ಅಂತಂದಾಗ ಈ ರೀತಿಯಾಗಿ ನಮಗೆ ನೇಮಕಾತಿಗೆ ಆಲ್ರೆಡಿ ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ತಯಾರಿ ಹೇಗೆ ಅಂತ ಬಂದಾಗ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದು ಅಂತಂದಾಗ CET ಅಂತಕ್ಕಂಥದ್ದು. ಈ CET ಅಂತಕ್ಕಂಥದ್ದು ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಈಗ ಆಲ್ರೆಡಿ ಏನು ಅಂತಂದಾಗ ಈ ಒಂದು CETಯಲ್ಲಿ ಹೆಂಗಿತ್ತು ಅಂತಂದಾಗ CET 70%, ಜೊತೆಗೆ ಡಿಗ್ರಿ ಅಂತಕ್ಕಂಥದ್ದು 20%, B.Ed ಅಂತಕ್ಕಂಥದ್ದು ಎಷ್ಟು ಅಂತಂದಾಗ 10% ಅಂತ ಇತ್ತು. ಇತ್ತೀಚೆಗೆ ಇದ್ರ ಬಗ್ಗೆ ಸ್ವಲ್ಪ ಒಂದು ಚೇಂಜಸ್ ಆಗ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ. ಈಗ ಆಲ್ರೆಡಿ ಏನಂದಾಗ ಮೌಖಿಕವಾಗಿ ಇದ್ರ ಬಗ್ಗೆ ಆದೇಶಗಳಾಗಿದ್ದಾವೆ. ಈ CET ಅಂಕಗಳನ್ನ 90ಕ್ಕೆ ಏರಿಸಬೇಕು ಅಂತಕ್ಕಂತಹ ಚರ್ಚೆ ನಡೀತಾ ಇದೆ. ಅಕಸ್ಮಾತ್ 90ಕ್ಕೆ ಏರಿಸಿದ್ರೆ ನಮಗೆ ಇಲ್ಲಿವರೆಗೆ ಆಗಿರ್ತಕ್ಕಂಥ ವಿಷಯಕ್ಕಿಂತ ನಾವು ಪದವಿಯಲ್ಲಿ ಎಷ್ಟು ಮಾಡಿವೋ ಅದು ಮುಖ್ಯ ಅಲ್ಲ, CETಯಲ್ಲಿ ಎಷ್ಟು ಮಾಡ್ತೀವಿ ಅದು ಏನಾಗುತ್ತೆ ಅಂತಂದಾಗ ನಮ್ಮ ಒಂದು ನೇಮಕಾತಿ ನಿರ್ಧಾರ ಆಗುತ್ತೆ. ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು ಯಾವುದು ಅಂತಂದಾಗ CET ಅಂತಕ್ಕಂಥದ್ದು ಬಹಳಷ್ಟು ಮಹತ್ವದ್ದು ಗೊತ್ತಿರಬೇಕು ನಿಮಗೆ. ಈ ಒಂದು CET ಮಹತ್ವದ್ದು ಅಂತಂದಾಗ CETಗೆ ಯಾವ ತಯಾರಾಗಬೇಕು ಅಂತಕ್ಕಂತಹ ವಿಷಯದ ಬಗ್ಗೆ ನೋಡೋಣ. ಈ CETಗೆ ತಯಾರಾಗಬೇಕು ಅಂತಂದಾಗ CETಯಲ್ಲಿ ಮುಖ್ಯವಾಗಿ ಏನಂದಾಗ ಎರಡು ಪತ್ರಿಕೆಗಳು ಬರ್ತವೆ. ಎಷ್ಟು ಅಂದಾಗ ಎರಡು ಪತ್ರಿಕೆಗಳು ಬರ್ತಾವ. ಒಂದು ಪತ್ರಿಕೆ, ಒಂದು ಸಾಮಾನ್ಯ ಪತ್ರಿಕೆ, ಇನ್ನೊಂದು ಯಾವುದು ಅಂತಂದಾಗ ನಿರ್ದಿಷ್ಟವಾಗಿರತಕ್ಕಂಥ ಪತ್ರಿಕೆ. ಸಾಮಾನ್ಯ ಪತ್ರಿಕೆ ಅಂತಂದಾಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಸಾಕಷ್ಟು ಪೋಸ್ಟ್ ಬರ್ತವೆ. ಯಾವುದು ಅಂದಾಗ ಆರ್ಟ್ಸ್ ಪೋಸ್ಟ್ ಬರುತ್ತೆ.
ಆರ್ಟ್ಸಲ್ಲಿ ಆರ್ಟ್ಸ್ ಕನ್ನಡ, ಆರ್ಟ್ಸ್ ಇಂಗ್ಲೀಷ್ ಬರುತ್ತೆ, ಬಟ್ ಕ್ವಾಲಿಫಿಕೇಶನ್ ಒಂದೇ ಇರುತ್ತೆ. ಯಾವುದಾಗ ಆರ್ಟ್ಸ್ ಅಂತಕ್ಕಂತಹ ಒಂದು ನೇಮಕಾತಿ. ಅದಲ್ಲದೆ ಲ್ಯಾಂಗ್ವೇಜ್ ಟೀಚರ್ ನೇಮಕ ಮಾಡ್ಕೊಂತಾರೆ, ಕನ್ನಡ ಲ್ಯಾಂಗ್ವೇಜು, ಇಂಗ್ಲೀಷ್ ಲ್ಯಾಂಗ್ವೇಜು, ಹಿಂದಿ ಲ್ಯಾಂಗ್ವೇಜು, ನಂತರ ಸೈನ್ಸಲ್ಲಿ CBZ, ಇನ್ನೊಂದು ಗಣಿತಕ್ಕೆ PCM. ಅದಲ್ಲದೆ ಇನ್ನೊಂದು ಪೋಸ್ಟ್ ಇರ್ತಂದಾಗ ಈ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂತಕ್ಕಂಥದ್ದು. ಈ ಫಿಸಿಕಲ್ ಎಜುಕೇಷನ್ದಾಗ 1, 2, 3, 4, 5, 6, 7 ಹುದ್ದೆಗಳು ಬರ್ತವೆ. ಪ್ರೌಢಶಾಲಾ ಶಿಕ್ಷಕರಲ್ಲಿ 7 ಹುದ್ದೆಗಳ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ಬರೆಯಬೇಕಾಗಿರ್ತಕ್ಕಂಥ ಪತ್ರಿಕೆ ಯಾವುದು ಅಂದಾಗ ಸಾಮಾನ್ಯವಾಗಿರ್ತಕ್ಕಂಥ ಪತ್ರಿಕೆ. ಈ ಸಾಮಾನ್ಯ ಪತ್ರಿಕೆ 1 ಅಂತ ಕರಿತೀವಿ ನಾವು. ಪತ್ರಿಕೆ 1 ಅಂತಕ್ಕಂಥದ್ದು ಏನು ಅಂದಾಗ ಸಾಮಾನ್ಯ ಪತ್ರಿಕೆ. ಇನ್ನೊಂದು ಪತ್ರಿಕೆ 2 ಅಂತ ಬಂದಾಗ ಅದು ನಿರ್ದಿಷ್ಟ ಪತ್ರಿಕೆ. ಅಂದರೆ ಸಾಮಾನ್ಯ ಪತ್ರಿಕೆ ಎಲ್ಲ ಹುದ್ದೆಗಳಿಗೆ, ಆರ್ಟ್ಸ್ ಆಗಿರ್ಬೋದು, ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಹಿಂದಿ ಲ್ಯಾಂಗ್ವೇಜ್ ಆಗಿರ್ಬೋದು, CBZ ಆಗಿರ್ಬೋದು, PCM ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು, ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಾಮಾನ್ಯ ಪತ್ರಿಕೆಯನ್ನು ಬರೆಯಲೇಬೇಕು. ಈ ಒಂದು ಸಾಮಾನ್ಯ ಪತ್ರಿಕೆ ಅಂತಕ್ಕಂಥದ್ದು ಬಂದಾಗ ಈ ಒಂದು ಸಾಮಾನ್ಯ ಪತ್ರಿಕೆಗೆ ಯಾವ ರೀತಿಯಾಗಿರತಕ್ಕಂತಹ ಒಂದು ಸಿಲೆಬಸ್ ಇದೆ. ಈ ಒಂದು ಸಾಮಾನ್ಯ ಪತ್ರಿಕೆಗೆ ಯಾವ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ ಇದೆ, ಯಾವ ಪುಸ್ತಕಗಳನ್ನು ಓದಿದರೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಅತಿ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ, ಯಾವ ಪುಸ್ತಕ ಓದಿದ್ರೆ ನಾವು ಸಕ್ಸಸ್ ಆಗಬಹುದು ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೇವಲ ಯಾವುದರ ಬಗ್ಗೆ ಅಂತಂದಾಗ ಸಾಮಾನ್ಯ ಪತ್ರಿಕೆಯ ಬಗ್ಗೆ ಮಾತ್ರ ಚರ್ಚೆ ಮಾಡೋಣ. ಮುಂದಿನ ದಿನದಲ್ಲಿ ಈ ಒಂದು ನಿರ್ದಿಷ್ಟ ಪತ್ರಿಕೆ ಅಂತಕ್ಕಂಥದ್ದು ಯಾವುದು ಅಂತಂದಾಗ ಆರ್ಟ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯವನ್ನು, ಯಾವ ಪುಸ್ತಕಗಳನ್ನು, ಅದರ ಸಿಲೆಬಸ್ ಏನು, ಹೆಂಗ್ ಓದಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಫಸ್ಟ್ ಈ ಒಂದು ಸಾಮಾನ್ಯ ಪತ್ರಿಕೆ, ಯಾಕಂದ್ರೆ ನಮ್ಮ ನಿರ್ಧಾರ ಆಗ್ತಕ್ಕಂಥದ್ದು ಸಹಜವಾಗಿ ಎಲ್ಲರೂ ಏನಂದಾಗ ಇದರಲ್ಲಿ ಸಹಜವಾಗಿ ತಮ್ಮ ವಿಷಯದಲ್ಲಿ ತಮ್ಮದೇ ಆಗಿರತಕ್ಕಂತಹ ಗ್ರಿಪ್ ಹೊಂದಿರ್ತಾರೆ. ಬಟ್ ಇಲ್ಲಿ ಏನಂದಾಗ ನಮ್ಮ ನಿರ್ಧಾರ ಮಾಡುತ್ತೆ. ಸುಮಾರು ನಾವೇನಾದ್ರೂ ಫಸ್ಟ್ ಪೇಪರ್ ಅಲ್ಲಿ 70+ ಮಾಡಿದರೆ ನಮ್ಮ ನೇಮಕಾತಿ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಬಹಳಷ್ಟು ಸರಳ. ಹಾಗಾಗಿ ಸಾಮಾನ್ಯ ಪತ್ರಿಕೆ ಸಿಲೆಬಸ್ ಏನಿರುತ್ತೆ, ಸಾಮಾನ್ಯ ಪತ್ರಿಕೆಯಲ್ಲಿ ಎಷ್ಟು ವಿಷಯಗಳಿರ್ತವೆ, ಯಾವ್ಯಾವ ವಿಷಯಕ್ಕೆ ಅಥವಾ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಅಂಶಗಳಿಗೆ ಎಷ್ಟು ಅಂಕಗಳು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿ ಪತ್ರಿಕೆ 1 ಅಂತ ಬಂದಾಗ ಪತ್ರಿಕೆ 1ರ ಪಠ್ಯಕ್ರಮಕ್ಕೆ ನೋಡಿದಾಗ ಮೊದಲನೇದೇನಂದಾಗ GK ಅಂತಕ್ಕಂಥದ್ದು ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನಕ್ಕೆ ಇಲ್ಲಿ ಏನಂದಾಗ ಮೊದಲು 2015ಗಿಂತ ಮುಂಚಿತವಾಗಿ 3 ವಿಷಯಗಳಿದ್ದು. ಯಾವುದು ಅಂತಂದಾಗ ಒಂದು GK, ಇನ್ನೊಂದು ಯಾವ್ದಂದಾಗ ಎಜುಕೇಶನಲ್ ಸೈಕಾಲಜಿ, ಮೂರನೇದು ಯಾವ್ದಂದಾಗ ಮೆಂಟಲ್ ಎಬಿಲಿಟಿ. ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದಾಗ 33, 34 ಈ ತರ ಕೊಟ್ಟು 100 ಮಾರ್ಕ್ಸ್ ಮಾಡ್ತಾ ಇದ್ರು. ಇತ್ತೀಚೆಗೆ 2015ರ ನೇಮಕಾತಿ ನಂತರ 2015ರ ನೇಮಕಾತಿಯಲ್ಲಿ ಈ ಪಠ್ಯಕ್ರಮವನ್ನು ಚೇಂಜ್ ಮಾಡಿದ್ರು. 2015ರ ನೇಮಕಾತಿಯಲ್ಲಿ ಇದರಲ್ಲಿ 3 ವಿಷಯಗಳ ಬದಲು ಈ ಒಂದು 5 ವಿಷಯಗಳನ್ನು ಮಾಡಿದ್ದಾರೆ. ಅಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ವೇಟೇಜ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ರೀತಿಯಾಗಿ GK ಪೇಪರ್ಗೆ ಅಥವಾ GK ಸಿಲೆಬಸ್ಗೆ 25 ಅಂಕಗಳು ಕೊಟ್ಟಿದ್ದಾರೆ. GK ಸಿಲೆಬಸ್ಗೆ ಏನು ಮಾಡಿದ್ದಾರೆ, GK ಪೇಪರ್ಗೆ ಅಥವಾ GK ಇರತಕ್ಕಂಥ ವಿಷಯಗಳಿಗೆ, GK ಅಂಶಗಳಿಗೆ, ಸಾಮಾನ್ಯ ಜ್ಞಾನದ ಅಂಶಗಳಿಗೆ 25 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಮಾನಸಿಕ ಸಾಮರ್ಥ್ಯ, ಈ ಮಾನಸಿಕ ಸಾಮರ್ಥ್ಯಕ್ಕೆ ಸಹ ಎಷ್ಟು ಅಂತಂದಾಗ 25 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಯಾವ್ದಾಗ ಈ ಒಂದು ಸೈಕಾಲಜಿ, ಎಜುಕೇಶನಲ್ ಸೈಕಾಲಜಿ ಅಂತಕ್ಕಂಥದ್ದು, ಇದಕ್ಕೆ ಸಹ 25 ಅಂಕ ನಿರ್ಧಾರ ಮಾಡಿದ್ದಾರೆ. ಇನ್ನ ಉಳಿದಿರ್ತಕ್ಕಂಥ 2 ವಿಷಯ ಸೇರ್ಕೊಂಡು 25 ಅಂಕ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ ಯಾವ್ದಾಗ ಇಂಗ್ಲಿಷ್, ಜನರಲ್ ಇಂಗ್ಲಿಷ್, ಸಾಮಾನ್ಯವಾಗಿರ್ತಕ್ಕಂಥ ಇಂಗ್ಲಿಷ್ಗೆ 12 ಮಾರ್ಕ್ಸ್, ಕಂಪ್ಯೂಟರ್ ಲಿಟರಸಿಗೆ ಏನ್ ಮಾಡಿದ್ರೆ ಅಂದಾಗ 13 ಮಾರ್ಕ್ಸ್, ಟೋಟಲ್ 25. ಈ ರೀತಿಯಾಗಿ 1ನೇ ಪತ್ರಿಕೆ ಅಥವಾ ಸಾಮಾನ್ಯ ಪತ್ರಿಕೆ ಒಳಗೊಂಡಿರ್ತಕ್ಕಂಥದ್ದು ಎಷ್ಟು ಅಂತಂದಾಗ 100 ಅಂಕಗಳನ್ನು ಒಳಗೊಂಡಿದೆ. ಈ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಏನೇನು ವಿಷಯಗಳನ್ನು ಕೇಳ್ತಿದ್ದಾನೆ, ಇದಕ್ಕೆ ಆಲ್ರೆಡಿ ಏನು ಮಾಡಿದೆ ಅಂದಾಗ ನಿರ್ಧಾರಿತವಾಗಿ ಇದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆ ಅನಲೈಸ್ ಮಾಡಿದಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, 90% ಅದೇ ರೀತಿಯಾಗಿ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಂಗಾಗಿ ಇವ್ರು ಕೊಟ್ಟಿರ್ತಕ್ಕಂಥ ಇಲಾಖೆ ಕೊಟ್ಟಿರ್ತಕ್ಕಂತಹ ಪಠ್ಯಕ್ರಮ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈ ಒಂದು ಯಾವುದು ಅಂತಂದಾಗ GKಗೆ ಕೊಟ್ಟಿರ್ತಕ್ಕಂತಹ ಸಿಲೆಬಸ್ ಇದೇ ಫೈನಲ್ ಅಂತಲ್ಲ. ಇದರಲ್ಲಿ ಏನಂದಾಗ 90% ಏನಾಗಿರುತ್ತೆ ಅಂದಾಗ ಇದೇ ಆಗಿರುತ್ತೆ. GKಗೆ ಸಂಬಂಧಪಟ್ಟಂತಹ ಈ ಒಂದು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಈ ಒಂದು ಅಂಶಗಳನ್ನು ಇಲ್ಲಿ ಕೇಳಿದಾನೆ ಅಂತಕ್ಕಂಥದ್ದು. ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳು ಬಂದಾಗ ಇಲ್ಲಿ ಮೊದಲನೇದಾಗಿ ಫೇಮಸ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್, ಯಾವ ಪುಸ್ತಕಗಳನ್ನು ಯಾವ ಲೇಖಕರು ಬರೆದಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದಂದಾಗ ನನ್ನ ಸತ್ಯಾನ್ವೇಷಣೆ ಬರೆದವರು ಯಾರು,
ಈ ಥರ ಒಂದು ಪುಸ್ತಕಗಳನ್ನು ನಾವು ಫೇಮಸ್ ಬುಕ್ಸನ್ನು ಓದಬೇಕು. ಫೇಮಸ್ ಬುಕ್ಸ್ ಸಂಬಂಧಪಟ್ಟಂತೆ ಬಹುತೇಕವಾಗಿ ಈ ರೀತಿಯಾಗಿರತಕ್ಕಂತಹ GK ಪೇಪರ್ಗೆ ನಾವು ವರ್ಕ್ ಮಾಡಬೇಕು ಅಂತಂದಾಗ ನಮಗೆ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದಾಗ ಈ ಒಂದು ಪ್ರೆಸೆಂಟ್ ಇರತಕ್ಕಂತಹ ಅಂದರೆ 2026 ಯಾವುದು ಅಂತಂದಾಗ ಒಂದು ಇಯರ್ ಬುಕ್ಕನ್ನು ತಗೋಬೇಕು. ಯಾವುದಂದಾಗ ಒಂದು ಇಯರ್ ಬುಕ್ 2026ಕ್ಕೆ ಸಂಬಂಧಪಟ್ಟಂತಿರತಕ್ಕಂತಹ ಇಯರ್ ಬುಕ್ ಬಹಳಷ್ಟು ಇಂಪಾರ್ಟೆಂಟು. ಈ ಒಂದು ಇಯರ್ ಬುಕ್ ತಗೊಂಡ್ರೆ ನಮಗೆ ಒಂದು ಪಿಕ್ಚರ್ ಸಿಗುತ್ತೆ. ಇಯರ್ ಬುಕ್ ತಗೊಂಡ್ರೆ ಅದರಲ್ಲಿ ಯಾವುದು ಅಂತಂದಾಗ ಒಂದು ಮಿಲೇನಿಯಂ ಇಯರ್ ಬುಕ್ ಅಂತ ಬರುತ್ತೆ. ಮಿಲೇನಿಯಂ ಇಯರ್ ಬುಕ್ ಅಂತಕ್ಕಂಥದ್ದು ಪ್ರೆಸೆಂಟ್ ಇರತಕ್ಕಂತಹ ಇಯರ್ ಬುಕ್ ತಗೊಂಡ್ರೆ ನಮಗೇನಾಗುತ್ತೆ, ಬಹುತೇಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಲೆಬಸ್ಗಳು ನಮಗೆ ಸಿಗ್ತವ. ನಮಗೆ ರೀಸೆಂಟ್ ಆಗಿರ್ತಕ್ಕಂಥ ಪುಸ್ತಕ ತಗೋಬೇಕು. ಇಯರ್ ಬುಕ್ ಯಾವುದೋ ನಮ್ಮ 2016 14 ಅದು ಮುಖ್ಯ ಅಲ್ಲ. ಯಾವುದಂದಾಗ 2026ಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅದನ್ನು ಒಳಗಡೆ ತಗೋಬೇಕು ಅಂತಂದರೆ ಸ್ವಲ್ಪ ಒಳಗಡೆ 2026ಕ್ಕೆ ಸಂಬಂಧಪಟ್ಟಂತೆ 75ರಲ್ಲಿ ನೋಬೆಲ್ ಪಾರಿತೋಷಿಕಗಳು ಕೊಟ್ಟಿದ್ದಾರೆ, ಅದು ಆ್ಯಡ್ ಆಗಿದೆಯಲ್ಲ ಸ್ವಲ್ಪ ಗಮನಿಸಬೇಕು. ಅದರಲ್ಲಿ ಯಾವುದಂದಾಗ ಮಿಲೇನಿಯಂ ಇಯರ್ ಬುಕ್ ಆಗಿರ್ಬೋದು ಅಥವಾ ಇನ್ನು ಬೇರೆ ಯಾವುದೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ರಿ, ಆ ರೀತಿಯಾಗಿರ್ತಕ್ಕಂಥ ಇಯರ್ ಬುಕ್ ತಗೊಂಡ್ರೆ ನಮಗೆ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಸಿಗಬಹುದು ಅಥವಾ ಸಿಗ್ತವೆ ಅಂತಕ್ಕಂಥದ್ದು. ಇಲ್ಲೇನಿಂದಾಗ ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್ ಅಂತಕ್ಕಂಥದ್ದು. ನಂತರ ಇಂಪಾರ್ಟೆಂಟ್ ಇನ್ವೆನ್ಷನ್ ಅಂಡ್ ಡಿಸ್ಕವರೀಸ್, ಈ ಒಂದು ರೀಸೆಂಟ್ ಆಗಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಸಂಶೋಧನೆಗಳು, ಸ್ವಲ್ಪ ಎಲ್ಲ ಪುಸ್ತಕಗಳನ್ನು ಈ ಒಂದು ಇಲ್ಲಿರ್ತಕ್ಕಂತಹ ಈ ಬುಕ್ಸ್ ಅಂಡ್ ಆಥರ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಇನ್ವೆನ್ಷನ್ ಬುಕ್ ಡಿಸ್ಕವರೀಸ್ ಆಗಿರ್ಬೋದು, ಇವುಗಳನ್ನ ದಿನನಿತ್ಯ ನಮಗೆ ನೆನಪಿರ್ಲಿಕ್ಕಿಲ್ಲ. ಏನು ಮಾಡಬೇಕು ಅಂದಾಗ ಪದೇ 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 ಓದಬೇಕು. ಓದಿದಾಗ ಯಾರೋ ಕೇಳ್ತಾರೆ, ನಮ್ಗೆ ಹೇಳಕ್ ಬರಲ್ಲ. ಆದರೆ 4 ಆಪ್ಷನ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ಖಂಡಿತ ನೆನಪಾಗುತ್ತೆ. ನಾವು ಓದಿದ್ದು ಯಾವತ್ತೂ ಸಹ ಏನಾಗಲ್ಲ, ಮಿಸ್ ಆಗಲ್ಲ. ಅದು ಗೊತ್ತಿರಬೇಕು ನಮಗೆ ಯಾವತ್ತು ರಿಪಿಟೇಷನ್ ಮಾಡ್ತೀವಿ ನೋಡ್ರಿ. ಇಲ್ಲಿ ಯಾವ್ದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ರಿಪಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ರಿಪಿಟೇಷನ್ ಯಾವಾಗ ಆಗುತ್ತೆ, ನಮ್ಗೆ ಏನಾಗುತ್ತೆ ಅಂತಂದಾಗ ಅದರಲ್ಲಿ ಆ ವಿಷಯದಲ್ಲಿ ಈ ಒಂದು ಪರ್ಫೆಕ್ಷನ್ ಬರುತ್ತೆ. ಈ ಪರ್ಫೆಕ್ಷನ್ ಇಂಪಾರ್ಟೆಂಟ್. ನಾವು ಯಾವುದೋ ಓದಿದೀವಿ ಇಂಪಾರ್ಟೆಂಟ್ ಅಲ್ಲ, ಓದಿರ್ತಕ್ಕಂಥ ವಿಷಯ ಪರೀಕ್ಷೆಯಲ್ಲಿ ಕೇಳಿದ್ರೆ ಅರ್ಥಕ್ಕೆ ಬರ್ತಾ ಇಲ್ಲ. ನಾವು ಜಾಸ್ತಿ ಓದಿದರೆ ಏನಾಗ್ಬೋದು, 4 ಆಪ್ಷನ್ ಕೊಟ್ಟಾಗ ಏನು ಮಾಡ್ಬೋದು, ನಾವು ಅದನ್ನ ಕರೆಕ್ಟಾಗಿ ಆನ್ಸರ್ ಮಾಡ್ತೀವಿ ಅಂತ ಗೊತ್ತಿರಬೇಕು ನಮಗೆ. ಅದಕ್ಕೆ ಯಾವಾಗ ನೆಕ್ಸ್ಟ್ ಬೇಸಿಕ್ ಸೈನ್ಸ್ ಅಂತಕ್ಕಂಥದ್ದು. ಬೇಸಿಕ್ ಸೈನ್ಸ್ ಅಂತ ಬಂದಾಗ ಈ ಒಂದು ಸೈಂಟಿಫಿಕ್ ರೀಸನ್ಸ್ ಅಂತ ಬರ್ತಾವೆ. ಅಥವಾ ಬೇಸಿಕ್ ಸೈನ್ಸ್ ಅಂತ ಬರುತ್ತೆ. ಈ ಒಂದು ಬೇಸಿಕ್ ಸೈನ್ಸ್ ಅಂತಕ್ಕಂಥದ್ದು ಕನಿಷ್ಠವಾಗಿರ್ತಕ್ಕಂತಹ ಯಾವುದು ಈ ಒಂದು ಬಯಾಲಜಿ ಬಗ್ಗೆ ಆಗಿರ್ಬೋದು, ಎಕಾಲಜಿ ಬಗ್ಗೆ ಆಗಿರ್ಬೋದು, ಅದೇ ರೀತಿಯಾಗಿರ್ತಕ್ಕಂತಹ ಫಿಸಿಕ್ಸ್ ಬಗ್ಗೆ ಆಗಿರ್ಬೋದು, ಕೆಮಿಸ್ಟ್ರಿ ಬಗ್ಗೆ ಆಗಿರ್ಬೋದು, ಈ ಒಂದು ಬೇಸಿಕ್ಸ್ ಅಲ್ಲಿ ಯಾವ್ದಾಗ ಫಿಸಿಯಾಲಜಿ ವುಮೆನ್ ಬಗ್ಗೆ ಜಾಸ್ತಿ ಕೇಳ್ತಾರೆ. ವುಮನ್ ಬಗ್ಗೆ ಅಂದರೆ ವುಮನ್ ನೇಚರ್ ಬಗ್ಗೆ ಈ ಒಂದು ಜಾಸ್ತಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಕಂಡು ಬರುತ್ತೆ. ಬೇಸಿಕ್ ಸೈನ್ಸ್ ಫಿಸಿಯಾಲಜಿ ಅಂತ ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಅದೇ ರೀತಿಯಾಗಿ ಈ ಒಂದು ಕ್ರೊನಾಲಜಿಕಲ್ ಇವೆಂಟ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು, ಕ್ರೊನಾಲಜಿಕಲ್ ಇವೆಂಟ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು. ಈ ಒಂದು ಸಿಂಧೂ ನಾಗ ಎಲ್ಲಿ ತಂದಾಗ ಜಗತ್ತಿನಲ್ಲಿ ಬರ್ತಕ್ಕಂಥ ನಾಗರಿಕಗಳು ಇಲ್ಲಿ ಕೇಳ್ತಕ್ಕಂಥದ್ದು ಮೇಜರ್ ಆಗಿ ಕೇಳ್ತಾರೆ. ವಿಶ್ವಸಂಸ್ಥೆ ಯಾವ ಸ್ಥಾಪನೆ ಆಯಿತು, 1ನೇ ಮಹಾಯುದ್ಧ ಯಾವಾಗ ನಡೀತು, 2ನೇ ಮಹಾಯುದ್ಧ ಯಾವಾಗ ನಡೀತು, ಯಾವಾಗ ಎಂಡ್ ಆಯಿತು, ಆ ಥರ ಈ ಒಂದು ಕೆಲವೊಂದು ಯುನೆಸ್ಕೋ ಬಗ್ಗೆ ಕೇಳ್ಬೋದು ಅಥವಾ IMF ಬಗ್ಗೆ ಕೇಳಬಹುದು. ಈ ಥರ ಯಾವುದು ಅಂತಂದಾಗ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಕೆಲವೊಂದು ಇವೆಂಟ್ಸ್ಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಈ ಇಯರ್ ಬುಕ್ಕಲ್ಲಿ ಈ ಒಂದು ಕ್ರೊನಾಲಜಿಕಲ್ ಇವೆಂಟ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥ ಒಂದು ಟಾಪಿಕ್ ಇದೆ. ಅದನ್ನು ನಾವೇನು ಮಾಡಬೇಕು ಅಂತಂದಾಗ ಒಂದು 10-12 ಸಲ ಏನು ಮಾಡಬೇಕು, ಅದನ್ನು ಓದಬೇಕು. ಸಾಧ್ಯ ಆದರೆ ಈಗಲೇ ಸ್ಟಾರ್ಟ್ ಮಾಡಿದರೆ ಇನ್ನು ನೋಟಿಫಿಕೇಶನ್ ಆಗಿಲ್ಲ, ನೀವೇನು ಮಾಡ್ಬೋದು, ಬರೆದರೆ 2 ದಿನ ಆಗುತ್ತಷ್ಟೇ. ಟೋಟಲ್ ಇಯರ್ ಬುಕ್ ತಗೊಂಡು ನೀಟಾಗಿ ಬರೆದರೆ 2 ದಿನ ಆಗುತ್ತೆ. ಅವಾಗ ಏನು ಮಾಡ್ಬೋದು, ನಿಮಗೆ ಒಂದ್ಸಲ ಬರೆಯೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ನೆನಪಿನ ಒಂದು ಶಕ್ತಿ ವೃದ್ಧಿ ಆಗುತ್ತೆ ಅಂತ ಹೇಳಬಹುದು. 10 ಸಾರಿ ಓದೋದಕ್ಕೂ 1 ಸಲ ಬರೆಯೋದಕ್ಕೂ ಈ ಒಂದು ಈಕ್ವಲೆಂಟ್ ಅಂತ ಕರಿತೀವಿ. ಸ್ವಲ್ಪ ಅದೇ ರೀತಿಯಾಗಿ ಗ್ಲಿಂಪಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ ನಾವು. ಅಂದರೆ ಭಾರತೀಯಾಸದ ಕಿರುನೋಟ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿ ಎಲ್ಲಿವರೆಗೆ ಅಂತಂದಾಗ ಈ ಒಂದು ಪ್ರೆಸೆಂಟ್ ಅಂದರೆ ಈ 1947ರವರೆಗೆ ಏನೆಲ್ಲ ಘಟನೆ ಆದವು ಅದ್ರ ಬಗ್ಗೆ ನನಗೆ ಒಂದು ಪಿಕ್ಚರ್ ಇರಬೇಕು ಅಂತ ಹೇಳುತ್ತೆ. ಅಲ್ಲಿ ಮೇಜರ್ ಕೆಲವೊಂದನ್ನು ಕೇಳ್ತಾರೆ. ಯಾವುದು ಕ್ಲಾಸಿಕ್ ಅದನ್ನು ಯಾವಾಗಾಯಿತು,
ಭಾರತ ಸ್ವತಂತ್ರ ಸಂಗ್ರಾಮ ಯಾವಾಗ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಸ್ವಲ್ಪ ಗಮನಿಸ್ಬೇಕು ನಾವು, ಸುಮಾರು ಮೊದಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಈಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಆಳದ ಪ್ರಮಾಣ ಜಾಸ್ತಿ ಇದೆ, ಡೆಪ್ತ್ ಇದೆ. ಪೇಪರ್ಸ್ ಕ್ವಶನ್ಸ್ ಏನಾಗಿದಾವ ಡೆಪ್ತ್ ಇದಾವ, ಸ್ವಲ್ಪ ಅದಕ್ಕೆ ಗಮನ ಇಟ್ಕೊಂಡಿರ್ಬೇಕು, ನಾವು ಓದಬೇಕು ಅಂತಕ್ಕಂಥದ್ದು. ಜಿಯೋಗ್ರಾಫಿಕಲ್ ಟರ್ಮ್ಸ್ ಅಂತ ಬರ್ತದೆ. ಈ ಜಿಯೋಗ್ರಾಫಿಕಲ್ ಟರ್ಮ್ಸ್ ಅಂತ ಬಂದಾಗ ಭೂಗೋಳಶಾಸ್ತ್ರದ ಕೆಲವೊಂದು ಪರಿಕಲ್ಪನೆಗಳು, ಭೂಗೋಳಶಾಸ್ತ್ರದ ಕೆಲವೊಂದು ಪರಿಕಲ್ಪನೆಗಳು, ರೇಖಾಂಶ ಅಂದರೆ ಏನು, ಅಥವಾ 300 ಇರತಕ್ಕಂತಹ ಭಾರತ GMT ಪ್ಲಸ್ 530 ಅಂದರೆ ಏನು, ಆ ಥರ ಇರತಕ್ಕಂಥ ಕೆಲವೊಂದು ಟರ್ಮ್ಸ್. ಕೊಲ್ಲಿ ಅಂದರೆ ಏನು, ಖಾರಿ ಅಂದರೆ ಏನು, ಅಥವಾ ಅದೇ ರೀತಿಯಾಗಿರ್ತಕ್ಕಂಥ ಸಾಗರ ಅಂದರೆ ಏನು, ಸರೋವರ ಅಂದರೆ ಏನು, ಈ ಥರ ಕೆಲವೊಂದು ಪ್ರಶ್ನೆಗಳನ್ನು ಈ ಜಿಯೋಗ್ರಾಫಿಕಲ್ ಟರ್ಮ್ಸ್ ಬಗ್ಗೆ, ಅಂದರೆ ಭೂಗೋಳಶಾಸ್ತ್ರದ ಬಗ್ಗೆ, ಪ್ರಾಕೃತಿಕ ಭೂಗೋಳವನ್ನು ನಾವಿಲ್ಲಿ ಸ್ವಲ್ಪ ಓದಬೇಕಾಗುತ್ತೆ. ಪ್ರಾಕೃತಿಕ ಭೂಗೋಳ, ಈ ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ 8ನೇ ತರಗತಿ ಬುಕ್ಸ್ ಸ್ಟಾರ್ಟ್. 8ನೇ ತರಗತಿ GK ಪೇಪರ್ ಹೇಳ್ತಾ ಇರೋದು ನಾನು, 8ನೇ ತರಗತಿಗೆ. ಇದನ್ನೇ ನಾನು ಹೈಸ್ಕೂಲ್ಗೆ ಆರ್ಟ್ಸ್ಗೆ ಓದ್ತಾ ಇದ್ದೀನಿ ಅಂತ ನನಗೆ PU1 ಜಿಯೋಗ್ರಫಿ ಬುಕ್ ಓದಬೇಕು, PU1 ಜಿಯೋಗ್ರಫಿ ಬುಕ್ ಓದಬೇಕು. ಅದು ಓದಿದ್ರೆ ಏನಾಗುತ್ತೆ ಅಂದಾಗ ನಿಮಗೆ ಒಂದು ಇಲ್ಲಿ ಸರಿ ಹೋಗ್ಬೋದು ಅಂತಕ್ಕಂಥದ್ದು. ಅದೇ ರೀತಿ ಸ್ಪೋರ್ಟ್ಸ್ ಬಗ್ಗೆ ಕೇಳ್ತೇನೆ ಪ್ರಶ್ನೆ, ಯಾವುದಂದಾಗ ಸ್ಪೋರ್ಟ್ಸ್. ಈ ಸ್ಪೋರ್ಟ್ಸ್ ಅಂತ ಬಂದಾಗ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್, ಇಲ್ಲಿ ಏನಂದಾಗ ಕೆಲವೊಂದು ಸ್ಪೋರ್ಟ್ಸ್ ಸಂಬಂಧಪಟ್ಟಂಥ ಪದಗಳನ್ನು ಕೇಳ್ತಾರೆ. ಇದು ಗೊತ್ತಾಗುತ್ತೆ, ಗಮನಿಸ್ಬೇಕು ನಮಗೆ. ಸ್ಪೋರ್ಟ್ಸ್ ಸಂಬಂಧಪಟ್ಟಂತಹ ಪದಗಳು, ಕ್ರಿಕೆಟ್ನಲ್ಲಿ ಬಳಸ್ತಕ್ಕಂಥ ಪದಗಳು ಯಾವ್ಯಾವು, ವಾಲಿಬಾಲ್ನಲ್ಲಿ ಬಳಸ್ತಕ್ಕಂಥ ಪದಗಳು ಯಾವ್ಯಾವು, ಬಾಕ್ಸಿಂಗಲ್ಲಿ ಬಳಸ್ತಕ್ಕಂಥ ಪದಗಳು ಯಾವ್ಯಾವು, ಹಾಕಿಯಲ್ಲಿ ಬಳಸ್ತಕ್ಕಂಥ ಪದಗಳು ಯಾವ್ಯಾವು, ಇಯರ್ ಬುಕ್ಕಲ್ಲೇ ಸಿಗ್ತವೆ. ಅದು ಸ್ವಲ್ಪ ವರ್ಕ್ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿ ಅವಾರ್ಡ್ಸು, ಹಾನರ್ಸು, ಪ್ರೈಸಸ್, ಇದು ವೆರಿ ಇಂಪಾರ್ಟೆಂಟ್. ರೀಸೆಂಟಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಗಳು ನಿನ್ನೆ ನೋಡಿದೆ ನಾವು, ಯಾವುದು ಅಂತಂದಾಗ ಈ ಒಂದು ಅಂಬರೀಷ್ ಲೋಗನಹಳ್ಳಿ ಅವರಿಗೆ 2025 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಆ ರೀತಿಯಾಗಿರ್ತಕ್ಕಂತಹ ನಾವು ಕೆಲವೊಂದು ವಿಚಾರಗಳನ್ನು, ಅಥವಾ ನೋಬೆಲ್ ಪ್ರೈಸಸ್ 2025 ಯಾರ್ಯಾರಿಗೆ ಆಗಿದ್ದಾವೆ, ಆ ರೀತಿಯಾಗಿರ್ತಕ್ಕಂಥ ಅವಾರ್ಡ್ಸು, ಹಾನರ್ಸು, ಪ್ರೈಸಸ್ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದೇನಂದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಮೂಲ ಪರಿಕಲ್ಪನೆ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಅಲ್ಲಿ ರಾಷ್ಟ್ರಪತಿ ಬಗ್ಗೆ ಕೇಳ್ಬೋದು, ರಾಜ್ಯಪಾಲರ ಬಗ್ಗೆ ಕೇಳ್ಬೋದು, ಮೂಲಭೂತ ಹಕ್ಕುಗಳ ಬಗ್ಗೆ ಕೇಳ್ಬೋದು, ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೇಳ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಬರ್ತಕ್ಕಂಥದ್ದು. ಕರೆಂಟ್ ಅಫೇರ್ಸ್ ಅಂತ ಬರುತ್ತೆ. ಈ ಒಂದು ಪ್ರಚಲಿತ ಘಟನೆಗಳು ಅಂತಕ್ಕಂಥದ್ದು, ಇಲ್ಲಿ ಪ್ರಚಲಿತ ಘಟನೆಗಳು ಅಂತ ಬಂದಾಗ ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂತ ಕರ್ತಾರೆ. ರಾಜ್ಯ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಂತಂದಾಗ ಈ ಒಂದು ಪ್ರಶ್ನೆಗಳು ಬರ್ತವೆ. ಇಷ್ಟು ಒಂದು ಬಹುತೇಕವಾಗಿ ನಾನು ಒಂದು ಸಮರೈಸ್ ಮಾಡ್ಕೊಂಡು ಈ ರೀತಿಯಾಗಿ GK ಪೇಪರ್ನಲ್ಲಿ ಈ ಒಂದು ಅಂಶಗಳಿಗೆ ಜಾಸ್ತಿ ಮಹತ್ವ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ನಾವು ಸ್ವಲ್ಪ ನೀವೇನಂದಾಗ ನೀವು ಹಳೆ ಪುಸ್ತಕಗಳನ್ನ ಈ GK ಪೇಪರ್ಗೆ ಏನಂತಂದಾಗ ಇವುಗಳನ್ನ ಪ್ರೆಸೆಂಟ್ ಆಗೇ ಓದ್ಬೇಕು. ನಾವು ಯಾವುದೋ ಹಳೆಯ ಪುಸ್ತಕಗಳು ತಗೊಂಡೋದ್ರೆ ಇಲ್ಲಿ ವರ್ಕೌಟ್ ಆಗಲ್ಲ, ಅದು ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು 2ನೇದಾಗಿರ್ತಕ್ಕಂಥ 25 ಅಂಕಗಳಿಗೆ ಕೇಳ್ತಕ್ಕಂಥ ಇನ್ನೊಂದು ಟಾಪಿಕ್ ಯಾವುದು ಅಂತಂದಾಗ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು. ಯಾವುದು ಅಂದಾಗ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥ, ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು, ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು, ಮಾನಸಿಕ ಸಾಮರ್ಥ್ಯ ಅಂತ, ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು. ಈ ಮೆಂಟಲ್ ಎಬಿಲಿಟಿಯಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಜಾಸ್ತಿ ಕವರ್ ಮಾಡ್ತಾನೆ ಅಂತಕ್ಕಂಥದ್ದು. ಸಿರೀಸ್ ಕಂಪ್ಲೀಷನ್ ಅಂತಕ್ಕಂಥದ್ದು, ಸರಣಿ ಪೂರ್ತಿಗೊಳಿಸ್ತಕ್ಕಂಥದ್ದು ಅಂತಕ್ಕಂಥದ್ದು, ಸರಣಿಯನ್ನು ಪೂರ್ತಿಗೊಳಿಸ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ನಾನು ನೆಕ್ಸ್ಟ್ ತೊಗೊತೀನಿ, ವಿಡಿಯೋಸ್ ಮಾಡ್ತೀನಿ. ಸರಣಿ ಪರೀಕ್ಷೆಗಳು ಹೆಂಗೆ ಬರ್ತಾವ, ನಾವು ಯಾವ ರೀತಿ ವರ್ಕ್ ಮಾಡಬೇಕು. ಆಮೇಲೆ ಈ ಮೆಂಟಲ್ ಎಬಿಲಿಟಿಗೆ ಈ ಮಾರ್ಕೆಟ್ನಲ್ಲಿ ಸಾಕಷ್ಟು ಪುಸ್ತಕಗಳಿದಾವೆ. ಪುಸ್ತಕದ ಇಂಪಾರ್ಟೆಂಟು, ನನಗೆ ಅದನ್ನು ಬಿಡ್ಸಕ್ಕೆ ಬರುತ್ತಿಲ್ಲ ಇಂಪಾರ್ಟೆಂಟ್. ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದೇ ಪ್ರಶ್ನೆ ಬರಲ್ಲ, ಮೆಂಟಲ್ ಎಬಿಲಿಟಿ ಅದೇ ಪ್ರಶ್ನೆ ಬರೋಂಗಿಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ವೆರಿ ಗುಡ್ ಬುಕ್ ಅಂತ ನನಗೆ, ವೆರಿ ಬೆಸ್ಟ್ ಬುಕ್ ಅಂತ ನನಗೆ ಈ ಒಂದು ಸ್ಪರ್ಧಾ ಚೈತ್ರದ ಒಂದು ಪುಸ್ತಕ ಮಾಡಿದ್ದಾರೆ. ಈಗ ಅದು ಮಾರ್ಕೆಟ್ನ ಸಿಗುತ್ತೆ. ಸ್ಪರ್ಧಾ ಚೈತ್ರ ಪ್ರಕಾಶನ ಅಂತಕ್ಕಂಥ, ಸ್ಪರ್ಧಾ ಚೈತ್ರ ಪ್ರಕಾಶನದವರು ಆ ಪುಸ್ತಕದ ಹೆಸರನ್ನೇ ಏನು ಮಾಡಿದಾರೆ ಅಂದಾಗ ಮೆಂಟಲ್ ಎಬಿಲಿಟಿ ಅಂತ ಪುಸ್ತಕದ ಹೆಸರು ಇಟ್ಟಿದ್ದಾರೆ. ಪುಸ್ತಕದ ಹೆಸರೇ ಮೆಂಟಲ್ ಎಬಿಲಿಟಿ, ಸ್ಪರ್ಧಾ ಚೈತ್ರ ಪ್ರಕಾಶನ. ಇದ್ರಲ್ಲಿ ಏನು ವಿಷಯದಾಗ ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಈ ಒಂದು ವರ್ಬಲ್ ಅಂಡ್ ನಾನ್ ವರ್ಬಲ್ ಅಂತಕ್ಕಂಥದ್ದು ಅಗರ್ವಾಲ್ ಬರತಕ್ಕಂಥ ಇಂಗ್ಲೀಷ್ನಲ್ಲಿ ಇದ್ದ ಪುಸ್ತಕ, ಅದು ಬೈಬಲ್ ಇದ್ದಂಗೆ. ಅದೇ ಪುಸ್ತಕನ ಯಥಾವತ್ತಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಈ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಯಾವುದಂದಾಗ ಸ್ಪರ್ಧಾ ಚೈತ್ರದ ಪ್ರಕಾಶನ, ಮೆಂಟಲ್ ಎಬಿಲಿಟಿ. ಈ ಪುಸ್ತಕನ ಏನು ಮಾಡ್ರಿ ತಗೊಂಡು ಪ್ರಾಕ್ಟೀಸ್ ಮಾಡಿದರೆ ಏನು ಮಾಡ್ಬೋದು, ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತಗೋಬೇಕು.
ಇದು ಮುಖ್ಯವಾಗಿ ಏನು ಇಂಪಾರ್ಟೆಂಟ್ ಅಂದಾಗ ನೀವು ಸಬ್ಜೆಕ್ಟಲ್ಲಿ ಎಷ್ಟು ತೊಡಗುತ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಅಂಕಗಳು ನಿರ್ಧಾರಿತ ಆಗ್ತವೆ. ಈ ಒಂದು ಎಷ್ಟು ತೊಡಗುತ್ತೀರಿ ಅಂತಕ್ಕಂಥದ್ರ ಮೇಲೆ ನಿಮಗೆ ಅಂಕಗಳು ಏನಾಗುತ್ತೆ ಅಂದಾಗ ಬರ್ತಾವೆ, ಅದು ಗೊತ್ತಿರಬೇಕು. ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಂತೆ ಈ ಪುಸ್ತಕ ಬಹಳ ಚೆನ್ನಾಗಿದೆ. ಅದೇ ರೀತಿ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಯಾವುದೇ ಪುಸ್ತಕಗಳನ್ನು ತಗೋಬಹುದು. ಅರ್ಥಾಯ್ತಾ? ನೆಕ್ಸ್ಟ್ ಈ ಒಂದು ಸರಣಿ ಪೂರ್ತಿಗೊಳಿಸಲಿಕ್ಕೆ ಅಂತಕ್ಕಂಥದ್ದು ರಕ್ತ ಸಂಬಂಧ ಪರೀಕ್ಷೆ ಅಂತ ಬರುತ್ತೆ. ರಕ್ತ ಸಂಬಂಧ ಪರೀಕ್ಷೆ ಅಂತಕ್ಕಂಥದ್ದು ಈ ಒಂದು ಬ್ಲಡ್ ರಿಲೇಷನ್ ಅಂತಕ್ಕಂಥದ್ದು ಇದರ ಬಗ್ಗೆ ನಾನು ಸಹ ಚರ್ಚೆ ಮಾಡ್ತೀನಿ ನಾನು. ನಂತರ ಕೋಡಿಂಗ್ ಡಿಕೋಡಿಂಗ್ ಅಂತಕ್ಕಂಥದ್ದು ಸಂಕೇತೀಕರಣ ಅಂತಕ್ಕಂಥದ್ದು ಒಂದು ಯಾವುದೋ ಸಂಕೇತ ಕೊಡ್ತಾರೆ, ನೆಕ್ಸ್ಟ್ ಅದನ್ನು ಯಾವ ರೀತಿಯಾಗಿ ನಾವು ಸಂಕೇತ ಆಗಬಹುದು ಅಂತಕ್ಕಂಥದ್ದು ಸಂಕೇತೀಕರಣ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್ ಡೈರೆಕ್ಷನ್ ಟೆಸ್ಟ್ ಅಂತಕ್ಕಂಥ ದಿಶಾಗ್ರಹಣ ಪರೀಕ್ಷೆ ಅಂತಕ್ಕಂಥದ್ದು ದಿಕ್ಕುಗಳ ಪರೀಕ್ಷೆ ಅಂತ ಕರಿತೀವಿ ನಾವು. ಈ ಒಂದು ದಿಕ್ಕುಗಳ ಪರೀಕ್ಷೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ತಾನೆ. ಲಾಜಿಕಲ್ ವೆನ್ ಡೈಗ್ರಾಮ್ಸ್ ಅಂತಕ್ಕಂಥದ್ದು ಡೈಗ್ರಾಮ್ಸ್ ಬರ್ತವೆ. ಯಾವುದು ಅಂತಂದಾಗ ಈ ಥರ ಹಾಕಿರ್ತಾನೆ. ಇದು ಯಾವುದಕ್ಕೆ ಹೋಗುತ್ತೆ? ಕ್ರಿಕೆಟು, ವಾಲಿಬಾಲು, ಈ ಥರ ಕ್ರಿಕೆಟ್ ಆಡುವವರು, ವಾಲಿಬಾಲ್ ಆಡುವವರು, ನಂತರ ಯಾವಂದಾಗ ಟೆನ್ನಿಸ್ ಆಡುವವರು ಅಂತ ಕೊಟ್ಟಿರ್ತಾರೆ. ಈ ಥರ ಬರ್ತಾವೆ. ಅದೇ ರೀತಿಯಾಗಿ ಇನ್ನೊಂದು ಯಾವುದೋ ಚಿತ್ರ ಕೊಟ್ಟಿರ್ತಾನೆ, ಇದು ಯಾವುದಕ್ಕೆ ಹೋಲಿಕೆ ಆಗುತ್ತೆ, ಈ ಥರ ಚಿತ್ರ ಬಂದಿರ್ತವೆ. ಇದನ್ನ ವೆನ್ ಡೈಗ್ರಾಮ್ಸ್ ಅಂತ ಕರಿತೀವಿ. ಲಾಜಿಕಲ್ ವೆನ್ ಡೈಗ್ರಾಮ್ ಸತ್ಯವಾಗಿರ್ತಕ್ಕಂಥ ಅಂಶಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಮುಂದೆ ಎನಾಲಜಿ ಅಂತಕ್ಕಂಥ ಹೋಲಿಕೆ ಅಂತ ಬರ್ತವೆ. ಹೋಲಿಕಾ ಪ್ರಶ್ನೆಗಳು ಅಂತ ಬರ್ತವೆ. ಇದರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಬೇಕು ಅಂತ. ನೆಕ್ಸ್ಟ್ ಅದೇ ರೀತಿಯಾಗಿ ಜಿಯೋಮೆಟ್ರಿಕಲ್ ಫಿಗರ್ಸ್, ಅದರಲ್ಲಿ ಯಾವುದು ಬಂದಾಗ ಈ ತರ ಚಿತ್ರ ಹಾಕಿರ್ತಾರೆ. ಇಲ್ಲಿ ಕಂಡು ಬರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಕಂಡು ಬರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೊಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಕಂಡು ಬರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೊಡ್ತಾನೆ. ಇಲ್ಲಿ ಕಂಡು ಬರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಈ ತರ ಬಂದಾಗ ನಾವು ಜಾಸ್ತಿ ಮಾಡೋದು ಬೇಕಾಗಿಲ್ಲ. 1 2 3 4 ಎಷ್ಟಿದಾವ ತ್ರಿಭುಜಗಳು? ಎಷ್ಟಿದಾವ? 10 ತ್ರಿಭುಜಗಳು ಇದಾವ. ಈ ಥರ ನಾವು ವರ್ಕ್ ಮಾಡಬೇಕು. ಕೆಲವೊಂದು ಸ್ವಲ್ಪ ಅಲ್ಲಿ ಹೆಂಗೆ ಮಾಡ್ಬೇಕಂತ ಗೊತ್ತಾದ್ರೆ ಏನು ಮಾಡ್ಬೋದು, ನಾವು ಇಲ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ಚಿತ್ರಕ್ಕೆ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಇಲ್ಲಿ ಎಷ್ಟು ತ್ರಿಭುಜಗಳಿದಾವ ಅಂತ ಕೇಳ್ತಾನೆ. ಎಷ್ಟಿದಾವ? ಅಲ್ಲಿ 20 ತ್ರಿಭುಜಗಳಿದಾವೆ. ಸ್ವಲ್ಪ ನಾವು ಆ ಥರ ವರ್ಕ್ ಮಾಡಬೇಕು. ಸ್ವಲ್ಪ ಇದು ಗಮನಿಸಿ. ನಂತರ ಇಲ್ಲಿ ಬರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಇಲ್ಲಿ ಬರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಬಂದಾಗ 6 ತ್ರಿಭುಜಗಳಿದ್ದಾವೆ. ಈ ರೀತಿಯಾಗಿ ಏನು ಮಾಡಬೇಕು ಅಂತಂದಾಗ ಈ ಒಂದು ಟ್ರಯಾಂಗಲ್ಸ್ ಬಗ್ಗೆ ಕೇಳ್ಬೋದು, ಸ್ಕ್ವೈರ್ಸ್ ಬಗ್ಗೆ ಕೇಳ್ಬೋದು, ರೆಕ್ಟ್ಯಾಂಗಲ್ಸ್ ಎಷ್ಟಿದಾವೆ ಅಂತ ಕೇಳ್ಬೋದು. ಆ ಥರ ಪ್ರಶ್ನೆಗಳು ಬರ್ತವೆ. ಜಿಯೋಮೆಟ್ರಿಕಲ್ ಫಿಗರ್ಸ್ ಅಂತ ಬರ್ತವೆ. ಅದೇ ರೀತಿ ಮಿಸ್ಸಿಂಗ್ ಕ್ಯಾರೆಕ್ಟರ್ ಅಂತ ಬರ್ತವೆ. ಮಿಸ್ಸಿಂಗ್ ಕ್ಯಾರೆಕ್ಟರ್ ಅಲ್ಲಿ ಯಾವುದೋ ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಈ ಥರ ಕೊಟ್ಟಿರ್ತಾನೆ. ಇಲ್ಲೊಂದು ಸಂಖ್ಯೆ ಕೊಟ್ಟಿರ್ತಾನೆ, ಇಲ್ಲಿ 1, ಇಲ್ಲಿ 4, ಇಲ್ಲಿ ಎಷ್ಟು ಅಂತ ಕೊಟ್ಟಿರ್ತಾನೆ. ಇಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅಂದಾಗ ಒಂದು ಯಾವುದೋ ಸಂಖ್ಯೆ ಇಲ್ಲಿ ಏನಾಗಿರುತ್ತೆ, ಇದು ಮಿಸ್ಸಿಂಗ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದು. ಚಿತ್ರಗಳು ಬೇರೆ ಬೇರೆ ಕೊಡ್ಬೋದು, ಬೇರೆ ಬೇರೆ ಎಲ್ಲವೂ ಅಷ್ಟು ಹೆಂಗೆ ಅಂತಂದಾಗ ಅವು ಸ್ಕ್ವಯರ್ ಬಗ್ಗೆ ಇರ್ಬೋದು, ನಂತರ ಯಾವುದೋ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಕ್ಯೂಬ್ ಬಗ್ಗೆ ಇರ್ಬೋದು, ಅಥವಾ ಕೆಲವೊಂದು ಪ್ಲಸ್ ಮಾಡಿ ಕೊಟ್ಟಿರ್ತಾನೆ, ಮೈನಸ್ ಮಾಡಿ ಕೊಟ್ಟಿರ್ತಾನೆ, ಎಂಟು ಮಾಡಿ ಕೊಟ್ಟಿರ್ತಾನೆ. ಆ ಮಿಸ್ಸಿಂಗ್ ಕ್ಯಾರೆಕ್ಟರ್ ಯಾವುದು ಅನ್ನೋ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು. ಅರ್ಥಮೆಟಿಕಲ್ ರೀಸನಿಂಗ್ ಅಂತಕ್ಕಂಥದ್ದು ರೀಸನಿಂಗ್ ಅಂತ ಬರುತ್ತೆ, ಇನ್ನೊಂದು ಅರ್ಥಮೆಟಿಕ್ ರೀಸನಿಂಗ್ ಅಂತ ಬರುತ್ತೆ. ರೀಸನಿಂಗ್ ಅಂತಕ್ಕಂಥದ್ದು ಈ ಒಂದು ಯಾವುದು ಬರುತ್ತೆ ಅಂತ ಕೆಲವೊಂದು ಏಜ್ ಪ್ರಾಬ್ಲಮ್ಸ್ ಇರ್ಬೋದು, ಟ್ರೈನ್ ಪ್ರಾಬ್ಲಮ್ಸ್ ಇರ್ಬೋದು, ನಂತರ ಅದೇ ರೀತಿಯಾಗಿರ್ತಕ್ಕಂಥ ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಗೆ ಎಲ್ಲಿ ಅಂತಂದಾಗ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತವೆ. ಇಲ್ಲಿ ನಾನು ನಿಮಗೆ ಕ್ಲಾಸ್ ಹೇಳ್ತಾ ಇಲ್ಲ, ಸಿಲೆಬಸ್ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಮುಂದಿನ ದಿನದಲ್ಲಿ ಕ್ಲಾಸ್ ಬಗ್ಗೆ ಚರ್ಚೆ ಮಾಡೋಣ. ಈ ರೀತಿಯಾಗಿರ್ತಕ್ಕಂಥ ಕ್ಲಾಸ್ ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದಾಗ ನಮ್ಮ ನೋಟಿಫಿಕೇಶನ್ ನಿಮಗೆ ಬರ್ತವೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಕೆಲವೊಬ್ಬರಿಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಕು, ಕೆಲವೊಬ್ಬರಿಗೆ ಇದು ಅನಿಸುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಒಂದು ಟಾಪಿಕ್ ಯಾವುದು ಅಂತಂದಾಗ ಶೈಕ್ಷಣಿಕ ಮನೋವಿಜ್ಞಾನ. ಈ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಇಲ್ಲಿ ಒಂದು ಕನ್ನಡಿಗರ ಪಾಲಿಗೆ ಒಂದು ಬೈಬಲ್ ಅಂತ ಕರಿಬೋದು. ಯಾವುದು ಅಂತಂದಾಗ ಈ ಒಂದು ವಾಮದೇವಪ್ಪ ಬರೆದಿರ್ತಕ್ಕಂಥ ಪುಸ್ತಕ. ಯಾವುದು ಅಂತಂದಾಗ ಈ ಒಂದು ಡಾಕ್ಟರ್ ವಾಮದೇವಪ್ಪ ಅಂತಕ್ಕಂಥ ಡಾಕ್ಟರ್ ವಾಮದೇವಪ್ಪ ಬರೆದಿರ್ತಕ್ಕಂತಹ ಒಂದು ಪುಸ್ತಕ ಕನ್ನಡದಲ್ಲಿದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ. ಬಹುತೇಕವಾಗಿರ್ತಕ್ಕಂಥ ಎಲ್ಲ ಒಂದು ಗೈಡ್ಗಳು ಈ ಮಾರ್ಕೆಟ್ನ ಬರ್ತಕ್ಕಂಥ 95% ಗೈಡ್ಗಳು ಅದೇ ಪುಸ್ತಕದಿಂದ ಈ ಒಂದು ಸಾಹಿತ್ಯವನ್ನು ತಗೊಂಡು ಕಾಪಿ ಮಾಡಿದ್ದಾರೆ.
ಅರ್ಥ ಆಯ್ತಾ? ಹಾಗಾಗಿ ಮಾರ್ಕೆಟ್ನಲ್ಲಿ ಬರ್ತಕ್ಕಂಥ ಪುಸ್ತಕಗಳು ಅಂತಂದಾಗ ಈ ಪುಸ್ತಕನ ಓದಬೇಕು, ಅದ್ರ ಬದಲಾಗಿ ಗೈಡ್ಗಳನ್ನು ಓದಬೇಡ್ರಿ. ಗೈಡ್ ಅಂತಂದ್ರೆ ಅದನ್ನೇ ಸ್ವಲ್ಪ ಏನು ಮಾಡ್ತಾರೆ, ಅಲ್ಲೊಂದು ವಿಷಯ ಬಿಟ್ಟು ಏನು ಮಾಡಿದ್ದಾರೆ, ಈ ಒಂದು ಬೇರೆ ಪುಸ್ತಕ ಬರ್ತಾ ಇದ್ದಾರೆ. ಹಂಗಾಗಿ ಈ ಪುಸ್ತಕನ ಓದಬೇಕು. ಭಾಳ ಜನ ಕೇಳ್ತಾರೆ, ಈ ಪುಸ್ತಕ ಓದಿನ ಸರ್ ಅಂತ ಹೇಳ್ತಾರೆ, ಓದಿದ್ರೆ ಅಂಕ ಬರ್ತಾ ಇಲ್ಲ. ಈ ಪುಸ್ತಕನ ಕನಿಷ್ಠ ಎಷ್ಟು ಬಾರಿ ಓದಬೇಕು ಅಂತಂದಾಗ 10 ಬಾರಿ ಆದರೂ ಓದಬೇಕು. 1 ಬಾರಿ ಓದಿದಾಗ ಅರ್ಥ ಆಗೋ ರೀತಿ ಬೇರೆ, 2ನೇ ಬಾರಿ ಓದಿದಾಗ ಅರ್ಥ ಆಗೋ ರೀತಿ ಬೇರೆ, 3ನೇ ಬಾರಿ ಓದಿದಾಗ ಅರ್ಥ ಆಗೋ ರೀತಿ ಬೇರೆ, ಇದೇ ಪುಸ್ತಕ 4ನೇ ಬಾರಿ ಓದಿದಾಗ ಅರ್ಥ ಆಗ್ತಕ್ಕಂಥ ರೀತಿ ಬೇರೆ, 5ನೇ ಬಾರಿ ಓದಿದಾಗ ಅರ್ಥ ಆಗೋ ರೀತಿ ಬೇರೆ. ಯಾವಾಗ ನಾವು ಜಾಸ್ತಿ ಓದ್ತೀವಿ ನೋಡು, ಇಲ್ಲಿ ಬರ್ತಕ್ಕಂತಹ ಅಪ್ಲಿಕೇಶನ್ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳಿಗೆ ನಾವೇನ್ ಮಾಡ್ತೀವಿ ಅಂತಂದಾಗ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಯಾವಾಗ ಅಪ್ಲಿಕೇಶನ್ ಲೆವೆಲ್ ಆನ್ಸರ್ ಮಾಡ್ತೀವಿ ನಾವು, ಅವಾಗ ಏನಾಗುತ್ತೆ ಅಂತಂದಾಗ ಅಪ್ಲಿಕೇಶನ್ ಲೆವೆಲ್ ಆನ್ಸರ್ ಮಾಡತಕ್ಕಂತಹ ಒಂದು ಸಾಮರ್ಥ್ಯ, ಕೆಪಾಸಿಟಿ ಯಾರಿಗೆ ಬರಬೇಕು, ನಮಗೆ ಬರಬೇಕು. ಯಾವಾಗ ಅವು ಬರ್ತು ನೋಡ್ರಿ, ಅವಾಗ ಏನಾಗುತ್ತೆ ಅಂತಂದಾಗ ನಮಗೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅಂಕಗಳು ಬರ್ತಾವ. 25 ಅಂಕಗಳಿಗೆ 23, 24 ಸ್ಕೋರ್ ಮಾಡ್ಬೋದು. 23, 24 ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳು 25ಕ್ಕೆ 25 ಅಂಕಗಳು ತಗೊಳ್ತಾರೆ. ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಬರುತ್ತವೆ. ಇಲ್ಲಿ ಸುಮಾರು 25 ಪ್ರಶ್ನೆಗಳಲ್ಲಿ ಒಂದು 13 ಪ್ರಶ್ನೆಗಳು ನೇರವಾಗಿರ್ತವೆ. 12 ಪ್ರಶ್ನೆಗಳು ಏನಂತಂದಾಗ ಸಹಜವಾಗಿರ್ತಾರೆ, ಇಷ್ಟೇ ಬರ್ತಂತಲ್ಲ, 13 ಪ್ರಶ್ನೆಗಳು ನೇರವಾಗಿ ಬರ್ತವೆ. ಕಲಿಕಾ ಸಿದ್ಧಾಂತದಲ್ಲಿ ಬರ್ತಕ್ಕಂತಹ ಈ ಒಂದು ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ ನೇರವಾಗಿ. ಅದೇ ರೀತಿಯಾಗಿರ್ತಕ್ಕಂಥ ಬೇರೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಅಂತರವಲೋಕನ ವಿಧಾನದ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ. ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ. ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವ. ಕೆಲವೊಂದು ಏನಂದಾಗ ಅದೇ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನ ಕೆಳಕಂಡು ಯಾವುದೋ ಉದಾಹರಣೆ ಮೂಲಕ ಅಂತ ಕೊಟ್ಟಿರ್ತಾನೆ. ಸೈಕಲ್ ಹೊಡೆಯುವುದು ಯಾವುದಕ್ಕೆ ಉದಾಹರಣೆ, ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತಕ್ಕೆ ಉದಾಹರಣೆ ಅಂತಕ್ಕಂಥದ್ದು. ಅಂದ್ರೆ ಟ್ರಯಲ್ ಅಂಡ್ ಎರರ್ ಅಂತಕ್ಕಂಥ ಆ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಎಲ್ಲಿ ಬರ್ತವೆ ಅಂತಂದಾಗ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತವೆ. ನಾವು ಜಾಸ್ತಿ ಓದ್ತೇವೆ ಅಂತ ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನಾನು. ಯಾವ್ದಂದಾಗ ಈ ಶೈಕ್ಷಣಿಕ ವಿಧಾನಗಳ ಬಗ್ಗೆ ಇಲ್ಲಿ ಇಂಗ್ಲಿಷ್ ಟಾಪಿಕ್ ಕೊಟ್ಟಿದ್ರೆ ನೋಡ್ರಿ, ಆ ಎಲ್ಲ ಟಾಪಿಕ್ಗಳ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡೋಣ ಅಂತ ಗೊತ್ತಾಯ್ತಾ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತ ಬರ್ತವೆ. ವೆರಿ ಇಂಪಾರ್ಟೆಂಟ್ ಅದು. ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ ಅಂತ ಕೇಳ್ಬೋದು. ಅಲ್ಲಿ ಬರ್ತಕ್ಕಂಥ ಅಂತರವಲೋಕನ ವಿಧಾನ ಆಗಿರ್ಬೋದು, ನಂತರ ವೀಕ್ಷಣಾ ವಿಧಾನ ಆಗಿರ್ಬೋದು, ಅದೇ ಯಾವುದು ಅಂತಂದಾಗ ಇಲ್ಲಿ ಬರ್ತಕ್ಕಂತಹ ಸಮೀಕ್ಷಾ ವಿಧಾನ ಆಗಿರ್ಬೋದು, ನಂತರ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಧಾನಗಳ ಬಗ್ಗೆ ಇಲ್ಲಿ ನಮಗೆ ಅಧ್ಯಯನ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದಾಗ HSTRಗೆ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥ ಟಾಪಿಕ್ ಯಾವುದು ಅಂತಂದಾಗ ಅತಿ ಹೆಚ್ಚು ಪ್ರಶ್ನೆ ಬರ್ತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸ. ಮಗು ಗರ್ಭ ಧರಿಸ್ತಾ ನಿಂತ್ಕೊಂಡು ಈ ಒಂದು ಪ್ರೌಢಶಾಲಾ ಹಂತಕ್ಕೆ ಬರ್ತಕ್ಕಂಥದ್ದು, ಪ್ರೌಢಶಾಲೆಯನ್ನು ಪೂರ್ತಿಗೊಳಿಸ್ತಕ್ಕಂಥದ್ದು. ಮುಖ್ಯವಾಗಿ ಯಾವುದು ಅಂತಂದಾಗ ಇಲ್ಲಿ ಟೀನ್ ಏಜ್ ಬಗ್ಗೆ ಬಹಳಷ್ಟು ರೀತಿಯಾಗಿರತಕ್ಕಂತಹ ಒಂದು ಚರ್ಚೆಯನ್ನು ಮಾಡ್ತಾರೆ. ಅದೇ ಹರೆಯದ ಮಕ್ಕಳು ಎಲ್ಲಿ ಕಂಡು ಬರ್ತಾರೆ ಅಂತಂದಾಗ ಈ ಒಂದು ಪ್ರೌಢಶಾಲಾ ಹಂತದಲ್ಲಿ ಬರ್ತಾರ. ಇಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನು, ಇಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕೆಲವೊಂದು ಚರ್ಚೆಗಳು ಇಲ್ಲಿ ಬರ್ತವೆ. ಇಲ್ಲಿ ಏನಂದಾಗ ಗರ್ಭಧರಿಸಿಕೊಂಡು ಪ್ರೌಢಶಾಲಾ ಹಂತದವರಿಗೆ ಮಕ್ಕಳ ಬಾಲಕರಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಆಗಿರ್ಬೋದು, ಬಾಲಕಿಯರಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಇಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಟಾಪಿಕ್ ಯಾವುದಂದಾಗ ವೈಯಕ್ತಿಕ ಭಿನ್ನತೆ ಅಂತಕ್ಕಂಥ ಇಂಡಿವಿಜುವಲ್ ಡಿಫರೆನ್ಸ್ ಅಂತಕ್ಕಂಥ. ಒಬ್ಬ ವ್ಯಕ್ತಿ ಇದ್ದಂಗೆ ಇನ್ನೊಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಕಾರಣ, ಯಾವ ಹಂತದಲ್ಲಿ ನಾವು ಭಿನ್ನತೆಯಲ್ಲಿ ಕಾಣ್ತೀವಿ. ಬುದ್ಧಿಶಕ್ತಿಯಲ್ಲಿ ಭಿನ್ನತೆ ಕಾಣ್ತೀವಿ, ಸೃಜನಶೀಲತೆಯಲ್ಲಿ ಭಿನ್ನತೆ ಕಾಣ್ತೀವಿ, ಆಸಕ್ತಿಯಲ್ಲಿ ಭಿನ್ನತೆ ಕಾಣ್ತೀವಿ, ಅವಧಾನದಲ್ಲಿ ಭಿನ್ನತೆ ಕಾಣ್ತೀವಿ, ಮನೋಭಾವದಲ್ಲಿ ಭಿನ್ನತೆ ಕಾಣ್ತೀವಿ. ಇದೆಲ್ಲದರ ಬಗ್ಗೆ ಈ ಪ್ರಶ್ನೆಗಳನ್ನು ಕಾಣ್ತಾರೆ. ವಿಶಿಷ್ಟವಾಗಿರ್ತಕ್ಕಂಥ ಮಕ್ಕಳ ಶಿಕ್ಷಣ ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿರ್ತಕ್ಕಂಥ ಮಕ್ಕಳಿಗಿಂತ ಕೆಲವೊಂದು ಮಕ್ಕಳು ಬಹಳಷ್ಟು ವಿಶಿಷ್ಟವಾಗಿರ್ತಾರೆ. ಅಂದರೆ ಅಸಾಮಾನ್ಯ ಮಕ್ಕಳು ಅಂತ ಕರಿತೀವಿ ನಾವು. ಕಲಿಕೆಯಿಂದ ಹಿಂದುಳಿದಿರ್ಬೋದು, ಕಲಿಕೆ ಅಥವಾ ಪ್ರತಿಭಾವಂತರಾಗಿರ್ಬೋದು, ಅವಾಗ ಹೆಂಗೆ ನಾವು ಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂತ ಕಲಿಕೆ ಅಂತಕ್ಕಂಥದ್ದು ಜೊತೆ ಕಲಿಕೆ ಸಿದ್ಧಾಂತಗಳು ಅಂತ ಬರ್ತವೆ. ಕಲಿಕೆ ಚಾಪ್ಟರ್ನಲ್ಲಿ ವೆರಿ ಇಂಪಾರ್ಟೆಂಟ್ ಯಾವಂದಾಗ ಕಲಿಕಾ ಸಿದ್ಧಾಂತಗಳು, ಪ್ರಯತ್ನದೋಷ ಕಲಿಕಾ ಸಿದ್ಧಾಂತ ಇರ್ಬೋದು, ಅನುಬಂಧನ ಕಲಿಕೆ ಇರ್ಬೋದು, ಅನುಕ್ರಿಯ ಕಲಿಕೆ ಇರ್ಬೋದು, ಒಳನೋಟ ಕಲಿಕೆ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕಲಿಕೆಯ ಸಿದ್ಧಾಂತಗಳ ಬಗ್ಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್. ವೈಯಕ್ತಿಕ ಬೆಳವಣಿಗೆ ಮತ್ತು ವಿಕಾಸ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಅದೇ ರೀತಿಯಾಗಿ ಕಲಿಕೆ ಅಂತಕ್ಕಂಥದ್ದು ಜೊತೆ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್. ಯಾವಂದಾಗ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಯಾವ್ಯಾವ ಅಂಶಗಳು ಕಲಿಕೆಯ ಮೇಲೆ ಪ್ರಭಾವ ಬೀರ್ತವೆ, ಹಿಂದೆ ಹೊಂದಿರತಕ್ಕಂತಹ ಅಂಶಗಳು ಯಾವ ಪ್ರಭಾವ ಬೀರ್ತವೆ ಅಂತ
ನಂತರ ಸಮೂಹಗತಿ ಶಾಸ್ತ್ರ ಅಂತ ಗ್ರೂಪ್ ಡೈನಾಮಿಕ್ಸ್ ಅಂತಕ್ಕಂಥದ್ದು. ವ್ಯಕ್ತಿಯ ವರ್ತನೆ ಒಂಟಿಯಾಗಿದ್ದಾಗ ಬೇರೆ ಇರುತ್ತೆ, ಅದೇ ವ್ಯಕ್ತಿ ಅಂತಕ್ಕಂಥ ಗ್ರೂಪ್ನಲ್ಲಿದ್ದಾಗ ಅವನ ವ್ಯಕ್ತಿತ್ವ ಏನಾಗುತ್ತೆ, ವ್ಯಕ್ತಿ ಅಂತಕ್ಕಂಥದ್ದು ಅವನ ಒಂದು ಕ್ಯಾರೆಕ್ಟರ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದು ಹೆಂಗೆ ಚೇಂಜ್ ಆಗುತ್ತೆ, ಅದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಯಾವ್ದಾಗ ಪರ್ಸನಾಲಿಟಿ ಆ್ಯಂಡ್ ಮೆಂಟಲ್ ಹೆಲ್ತ್ ಅಂತಕ್ಕಂಥದ್ದು. ಯಾವುದಂದಾಗ ಈ ಒಂದು ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ, ಇದನ್ನು ಹೊಂದಾಣಿಕೆ ಅಂತ ಕರಿತೀವಿ, ನಾವು ಸಮಾಯೋಜನೆ ಅಂತ ಕರಿತೀವಿ. ಈ ರೀತಿಯಾಗಿರತಕ್ಕಂಥ ಟಾಪಿಕ್ಗಳು ಇಲ್ಲಿ ಅಂತಂದಾಗ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತವೆ. ಸ್ವಲ್ಪ ಇದರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು. ನೆಕ್ಸ್ಟ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಾದ ಕೂಡಲೇ ನೆಕ್ಸ್ಟ್ ಈ ಒಂದು ಸುಮಾರು 12 ಮಾರ್ಕ್ಗಳಿಗೆ 12 ಅಂಗಗಳಿಗೆ ಈ ಒಂದು ಸಾಮಾನ್ಯ ಇಂಗ್ಲಿಷ್ ಬರುತ್ತೆ. ಅದರಲ್ಲಿ ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳು ನಾವೆಲ್ಲ ಪ್ರೈಮರಿ ತರಗತಿಯಿಂದ ಇಟ್ಕೊಂಡು ಇಲ್ಲಿವರೆಗೆ ಓದಿರ್ತಕ್ಕಂಥ ಗ್ರಾಮರ್ಗಳೇ ಬರ್ತಾವ. ಗ್ರಾಮರ್ ಅಂಶಗಳು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ವರ್ಬ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಸಂಬಂಧಪಟ್ಟಂಥ ಅಂಶಗಳಾಗಿರ್ಬೋದು, ಇಡಿಯಮ್ಸ್ ಫ್ರೇಸಸ್ಸು, ಫಿಗರ್ಸ್ ಆಫ್ ಸ್ಪೀಚು, ಸೆಂಟೆನ್ಸ್ ಫಾರ್ಮೇಷನ್ನು, ಅಲ್ಲಿ ಸಿಂಪಲ್ಲು, ಕಾಂಪ್ಲೆಕ್ಸ್, ಈ ಥರ ಈ ಒಂದು ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಂತೆ ಈ ಒಂದು 12 ಅಂಕಗಳ ಕೇಳ್ತಾನೆ. ಅದೇ ರೀತಿ ನೆಕ್ಸ್ಟ್ ಕೊನೆಯದು ಯಾವುದು ಅಂತಂದಾಗ ಕಂಪ್ಯೂಟರ್ ಲಿಟ್ರಸಿ ಅಂತಕ್ಕಂಥದ್ದು. ಇಲ್ಲಿ ಯಾವುದು ಅಂತಂದಾಗ ಈ ಒಂದು ಕಂಪ್ಯೂಟರ್ ಪರಿಚಯ ಅಂತಕ್ಕಂಥದ್ದು, ಇಂಟ್ರಡಕ್ಷನ್ ಟು ದ ಕಂಪ್ಯೂಟರ್ ಅಂತಕ್ಕಂಥದ್ದು, ಕಂಪ್ಯೂಟರ್ ಹೆಂಗೆ ಅಂತಕ್ಕಂಥದ್ದು, ಆಪರೇಟಿಂಗ್ ಸಿಸ್ಟಮ್ಸ್ ಯಾವ್ಯಾವ ಬರ್ತವೆ ಅಂತಕ್ಕಂಥದ್ದು. ಸುಮ್ಮನೆ ನಾನು ಮೇಲ್ಮೇಲೆ ಹೇಳ್ತಾ ಇದ್ದೀನಿ, ನೀವೇನು ಮಾಡಬೇಕು, ಅದನ್ನ ಅಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಒಳಗಡೆ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕು. ಚಾಪ್ಟರ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಕೇವಲ ಚಾಪ್ಟರ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಆಪರೇಟಿಂಗ್ ಸಿಸ್ಟಮ್ಸ್ ಏನು ಬರ್ತವೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ಯಾವ ಬರ್ತವೆ, ಇಂಟರ್ನೆಟ್ ಹೆಂಗ್ ಬಳಕೆ ಮಾಡ್ಕೋಬೇಕು, ಲ್ಯಾನ್ ಎಲ್ಲ ಬರ್ತವೆ. ಅದೇ ರೀತಿ ನುಡಿ ಸಾಫ್ಟ್ವೇರು. ಇಷ್ಟು ಮೇಜರ್ ಆಗಿರ್ತಕ್ಕಂತಹ ಈ ಒಂದು ಯಾವುದಕ್ಕೆ ಅಂತಂದಾಗ ಈ ಒಂದು ಪೇಪರ್ 1 HSTR ಪೇಪರ್ 1 ಇರ್ತಕ್ಕಂಥ ಸಿಲೆಬಸ್ ಬಗ್ಗೆ ಮಾತ್ರ ನಾನು ಹೇಳಿದ್ದೀನಿ. ಈ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ ಅನ್ನ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತಕ್ಕಂಥದ್ದು ಸ್ವಲ್ಪ ನಾವೇ ಇನ್ವಾಲ್ವ್ಮೆಂಟ್ ಆಗಬೇಕು. ಇದು ದೊಡ್ಡದಾಗಿರ್ತಕ್ಕಂಥ ಗಂಟಾಂತರ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದಾಗ ವೆರಿ ಇಂಪಾರ್ಟೆಂಟು. ನಾವು ಆಲ್ರೆಡಿ B.Ed ಮುಗಿಸಿದ್ದೀವಿ, ನಮ್ಮ ಒಳಗಡೆ ಒಬ್ಬ ಟೀಚರ್ ಆಲ್ರೆಡಿ ಹುಟ್ಬಿಟ್ಟಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ಹೆಂಗಂದಾಗ ನಮ್ಗೆ ಕೇವಲ ಒಂದು 100 ಪೋಸ್ಟ್ ಕರೆದು ಸಹ ಏನು ಮಾಡ್ತೀವಿ, ನಾವು ಅಪ್ಲಿಕೇಶನ್ ಹಾಕ್ತೀವಿ, ಹಾಕಂಗಿಲ್ಲ, ಅದು ಗೊತ್ತಿರಬೇಕು ನಿಮಗೆ. ಅಪ್ಲಿಕೇಶನ್ ಹಾಕಿದೀವಿ ಅಂತಂದ್ರೆ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ವರ್ಕ್ ಮಾಡಬೇಕು. ಇಲ್ಲಿ ಎಷ್ಟೇ ಪೋಸ್ಟ್ ಕರಲಿ ಅದರಲ್ಲಿ ನಾನು ಒಬ್ಬಂತ ಓದ್ಬೇಕು. ನಮಗೆ ಯಾವಾಗ ನಾನು ಒಬ್ಬಂತ ಓದ್ತೀನಿ ನೋಡ್ರಿ, ಅವಾಗ ಏನಾಗುತ್ತೆ, ಸಕ್ಸಸ್ ರೇಷಿಯೋ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಂಗಾಗಿ ಈ 2026ರ ಈ ಒಂದು HSTR ನೇಮಕಾತಿ, 2026ರ HSTR ನೇಮಕಾತಿಯಲ್ಲಿ ನೀವು ಒಬ್ಬರಾಗ್ರಿ ಅಂತ ಹಾರೈಸ್ತಾ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.